ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಜಿಲ್ಲೆಯ ಎಲ್ಲೆಡೆ ಪುತ್ತರಿ ನಮ್ಮೆ ಅತ್ಯಂತ ಸಂಭ್ರಮದಿಂದ ಆಚರಣೆ ಆಗ್ತಾಯಿದೆ. ದಕ್ಷಿಣ ಕೊಡಗಿನ ಉದಿಕೇರಿಯ ಕೋಣಗೇರಿ ಗ್ರಾಮದಲ್ಲಿ ಈಗಾಗಲೇ ಅಜ್ಜಿ ಕುಟ್ಟಿರೋ ಕುಟುಂಬಸ್ಥರು ವಿಶೇಷ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಕ್ಷೇತ್ರದ ಶಾಸಕ ಕೂಡ ಎಸ್ ಪೊನ್ನಣ್ಣವರು ಈ ಒಂದು ಹಬ್ಬದ ಆಚರಣೆಗೆ ಆಗಮಿಸಿದ್ದಾರೆ. ಇಲ್ಲಿ ಅವರ ಅಂಬಲದಲ್ಲಿ ವಿಶೇಷ ರೀತಿಯ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಸಾಕಷ್ಟು ಮಂದಿ ಇಲ್ಲಿ ಅಜ್ಜಿ ಕುಟ್ಟಿರೋ ಕುಟುಂಬಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಈಗಾಗಲೇ ಸಾಂಪ್ರದಾಯಿಕ ಕದ್ರನ್ನು ಕೂಡ ತೆಗಿಲಾಗಿದೆ. ಈಗ ನಮ್ಮ ಜೊತೆಯಲ್ಲಿ ಇದ್ದಾರೆ ಈ ಕ್ಷೇತ್ರದ ಶಾಸಕರು. ಒಂದಷ್ಟು ವಿಚಾರ ವಿನಿಮಯನ ಹಬ್ಬದ ವಿಶೇಷವಾಗಿ ಮಾತಾಡ್ಸೋಣ ಬನ್ನಿ. ಈಗ ನಾವು ಹೋಗ್ತಾ ಇರೋದು ಎಸ್ ಪೊನ್ನಣ್ಣ ಅವ್ರ ಹತ್ರ. ಸಾಂಪ್ರದಾಯಿಕ ಹಬ್ಬಕ್ಕೆ ಬಂದಿದ್ದೀರಿ, ಸ್ವಂತ ಊರಿಗೆ ಬಂದಿದ್ದೀರಿ, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಎಲ್ಲ ಫ್ಯಾಮಿಲಿ ಸೇರಿದ್ದಾರೆ, ಸದಾ ಜಂಜಾಟದಲ್ಲಿ ವಿಧಾನಸೌಧದಲ್ಲಿ ಇರ್ತೀರಿ, ಇವತ್ತು ಹಬ್ಬಕ್ಕೆ ಬಂದಿರಿ, ಏನು ಹೇಳ್ತೀರಿ? ನಿನ್ನೆ ಬೆಳಗಾಂನಲ್ಲಿ ಅಧಿವೇಶನ ಸೋಮವಾರಕ್ಕೆ ಮುಂದೂಡಿದರು. ಅದಕ್ಕೆ ಪುತ್ತರಿಗೆ ಬರಲೇಬೇಕಲ್ಲ, ಅದಕ್ಕೆ ನಿನ್ನೆ ರಾತ್ರಿ ಬಂದು ಬೆಳಗ್ಗೆ ಬೆಂಗಳೂರಿಂದ ಬಂದಿದ್ದಾರೆ. ಎಲ್ಲ ನಮ್ಮ ಕುಟುಂಬಸ್ಥರ ಜೊತೆ ಆಚರಣೆ ಮಾಡೋದರಲ್ಲಿರುವಂಥ ಒಂದು ಸಂತೃಪ್ತಿ ಬೇರೆ ಎಲ್ಲಿ ಸಿಗೋದಿಲ್ಲ, ನಗರದಲ್ಲಿ ಮಾಡೋಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಮಾಡಬೇಕಂದ್ರೆ ಕೊಡೋ ಸಮಾಜ ಹೋಗ್ಬೇಕು, ಅವ್ರು ನಾಳೆ ಮಾಡ್ತಾರೆ, ಮತ್ತು ನಾಳೆ ವಾಪಸ್ಸು ಬೆಳಗಾಂಗೆ ಹೋಗೋದಿದೆ. ಇದರಿಂದ ಇದರ ಮಧ್ಯದಲ್ಲಿ ಒಂದು ಪುತ್ತರಿ ಹಬ್ಬಕ್ಕಿಂತ ನಮಗೆ ಕೊಡೋರಿಗೆ ಇನ್ನೊಂದು ದೊಡ್ಡ ಹಬ್ಬ ಯಾವುದಿಲ್ಲ, ಅದರ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸರ್, ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ? ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ನೆಲೆ ಮಾಡಲಿ ಅಂಥೇಳಿ ಆ ತಾಯಿ ಕಾವೇರಮ್ಮೆಯಲ್ಲಿ, ಈಶ್ವರ ಇಗ್ಗುತ್ತಪ್ಪನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಒಂದು ಸಮೃದ್ಧಿಯ ವಾತಾವರಣ ಕೂಡ ಸಮಾಜದಲ್ಲಿ ಕಾಪಾಡಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ವಿಶೇಷ ಇವತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜ್ಜಿ ಕುಟ್ಟಿರೋ ಎಲ್ಲ ಕುಟುಂಬಸ್ಥರು ಸೇರಿ ನಮ್ಮ ಕುಟುಂಬದ ಗದ್ದೆಯಲ್ಲಿ ಪೈರನ್ನು ಕತ್ತರಿಸಿ ಬಂದು ದೇವಸ್ಥಾನದಲ್ಲಿ ಬಂದು ನಮ್ಮ ಅಂಬಲದಲ್ಲಿ ಪೂಜೆ ಎಲ್ಲ ನಡೆದಿದೆ. ವರ್ಷಕ್ಕೊಂದು ಸಲ ಬರುವ ಈ ಹಬ್ಬ ನಮ್ಮೆಲ್ಲರನ್ನ ಜೊತೆಗೂಡಿಸುವ ಹಬ್ಬ. ಉಳಿದ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿದ್ದು, ಬರೀ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡಿ, ಈಗ ನಾವು ದೊಡ್ಡ ಮನೆಗೆ ಹೋಗ್ತೀವಿ, ಇದೆಲ್ಲ ಆದಮೇಲೆ ಅಲ್ಲಿಂದ ಊಟೋಪಚಾರ ತಮ್ಮ ಮನೆಯಲ್ಲಿ ಮಾಡಿ ಭಾಳ ಸಂತೋಷದ ವಿಷಯ. ಎಲ್ಲರೂ ಈ ವರ್ಷ ಅಂತೂ ವಿಶೇಷ ನಮಗೆ, ಯಾಕಂದರೆ ನಮ್ಮ ಕುಟುಂಬದ ಎಲ್ಲರೂ ಸದಸ್ಯರು ಕೂಡ ಬಂದಿದ್ದಾರೆ. ಇಷ್ಟೇ, ಇದು ಭಾಳ ಒಂದು ವಿಶೇಷ ಹಬ್ಬ ಕೊಡಗಿಗೆ. ನಾಡಿನ ಜನತೆಗೆ ಏನು ಹೇಳೋಕ್ಕೆ ಇಷ್ಟ? ನಾಡಿನ ಸಮಸ್ತ ಜನತೆಗೆ ಪುತ್ತರಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸುಖ, ಸಮೃದ್ಧಿ, ದೇವರು ಒಳ್ಳೇದು ಮಾಡಲಿ, ಕಾವೇರಮ್ಮ ಇಗ್ಗುತ್ತಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇನೆ. ನಮ್ಮಿಂದ ಬಾರಿ ಜೋರ್ಲ ಏನುಂಡು ಎಂತ ಅಕ್ಕು ಅಂಜಿಕೇರಿಲಿ ಆಕ್ಚುಲಿ ಪೊಲಾಕ ಪುತ್ತರಿ ಇಲ್ಲಿ ಅಂದ್ರೆ ನಂಗೆ ಕಾಲೋದಿ ಪುತ್ತರಿ ಪೊಲಾಕ ಕೈಪನ್ನಕ್ಕೆ ಈ ಕಾಲ ಕೈಚನುಂಡು ಬಾರಿ ಗೌಜಿ ಗದ್ದಳತುಂಡು. ಜೊತೆಗೆ MLA ಬರ ಬಂದದ್ದು ಇನ್ನೂ ಚೆನ್ನ ಖುಷಿ, ಎಲ್ಲರಿಗೂ ಖುಷಿ. ನಂಗಡವ್ರು ಸದಸ್ಯ ಇಲ್ಲಿ ಒಂದು ಬಂತು, ನಂಗಡ ಕೂಡ ಕೂಡಿ ಆಡಿತು, ನಗಪ್ಪ ನಂಗೆ ನೆರೆತು ಖುಷಿ. ನಂಗಡ ಮಣ್ಣಲ್ಲಿ ಬಂತು ಕದೆಲ್ಲಡ್ತಾನೆ ಪೋಯ್ತಾನೆ ಆರಂಭ ಆಚೆ ಸರ್. ಪೊಲಾಕ ಇಂದ ಆಕ್ಚುಲಿ 7:30 ಗಂಟೆಗೆ ನಂಗಡ ಉದಿಕೇರಿ ಮಾದೇವ ದೇವಸ್ಥಾನ ನಂಗೆ ಅಂಜಿಕೇರಿ ನಾಡು ತಕ್ಕಂಗ ಕೂಡಿತ್ತು. ಅಲ್ಲಿಂದ ದೇವ ಕದಡ್ತಿತ್ತು, ದೇವಸ್ಥಾನದಲ್ಲಿ ಕದ ಬೆಚ್ಚಿರೋಂಜಿ. ಅಲ್ಲಿಂದ ಅಂಗಡ ಊರಿಗೆ ಬಂತ, ಅಂಗಡ ಊರ್ಲು ಅಲ್ಲಿ ಹತ್ರ ದೇವ ಕದರ್ತಿತ್ತು. ಇನ್ನಿ ಇದನ್ನ ಮೇಲೆ ಮನೇಲಿ ಈಗ ಅಜ್ಜಿ ಕುಟ್ರ ಒಕ್ಕತ್ಲು ನಂಗೆ ಇಲ್ಲಿಯೇ ಇದು ಒರೇ ಕದು ಒಕ್ಕ ಕದು ಮಾತ್ರ ಹಿಡ್ಪೋ ನಂಗೆ ಮನೇಲಿ ದಾರು ಹಿಡ್ಪಲೆ. ಸೊ ಮನೇಲಿ ಹಿಡ್ಪ ಹಿಂಗ ಇದನ್ನ ಮೇಲೆ ಇನ್ನಿ ಮನೇಲಿ ಹಿಡ್ಪಕ್ಕೆ ಸ್ಟಾರ್ಟ್ ಮಾಡೋ ಹಿಂಗ ಅಂದ್ರೆ ಬಾರಿ ಚಾಯ್ತೆ ಆಚಿಂದು ಚಾಯ್ತೆ ಪಿಟ ಗಿಟಕ್ಕೆಲ್ಲ ಹೊಡ್ಚಿಟ್ಟಿದ್ದು ಗೌಜಿಲ್ ಎಲ್ಲ ಪುಣ್ಣಾಳು ಮಕ್ಕೆಲ್ಲ ಕೂಡಿತ್ತು ಗೌಜಿಲ್ ಈ ಕಲ್ತ್ರ ಪುತ್ತರಿ ಆಚಿ ಪುತ್ತರಿ ನಮ್ಮೆ ಅಜ್ಜಿ ಕುಟ್ರ ಫ್ಯಾಮಿಲಿ ಎಲ್ಲ ಅವ್ರ ಸೈಡ್ ಆಳ್ತಿತ್ತು ಮಾಡಿತ್ತು ಎಲ್ಲ ನಮ್ಮೆ ಭಾರಿ ಜೋರ್ಲಿ ಕಂಡು ಎಂದಲ್ಲ ಅಕ್ಕು ಎಲ್ಲರಿಗೂ ಅವ್ರು ಖುಷಿರ ದಿವಸ ಇದೆ. ಅಂಚಿಂಗೆ ಕಾಲಕ್ಕೂ ಬಪ್ಪ ಅಂತ ನಂಗಡ ಈ ಸುಗ್ಗಿ ನಮ್ಮೆ ನಂಗೆಲ್ಲರೂ ಕೂಡಿತ್ತು, ಮನೆ ಕಾರ ಕೂಡಿತ್ತು, ಜೊತೆಲ್ಲ ದೇವ ಕದಡ್ತಿತ್ತು, ತಂಬುಟು ಮಾಡಿತ್ತು. ನಂಗೆ ಅವರು ಆಚರಣೆ ಮಾಡುವಂಥ ಈ ದಿನ ಎಲ್ಲರಿಗೂ ಅವ್ರು ಖುಷಿ ಉಳ್ಳಂಥ ದಿನ. ಇಂದು ಇನ್ನೂ ಅವ್ರು ಖುಷಿ ಅಂಚೆ ನಂಗಡ ಕಾನೂನು ಸಲಹೆಗಾರ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಪಿಂಜ ನಂಗಡ ಶಾಸಕಗಳನ್ನಂತ ಪೊನ್ನಣ್ಣ ಹಿಂಗಳ ಬಂತಿಲ್ಲಿ ನಂಗಳ ಕೂಡಿತ್ತು. ಇದು ಕೊಡೋರು ನಂಗೆ ಸಂತೋಷದ ದಿನ ಅಂದ ಅಣ್ಣ ಖುಷಿ ಪಡು. ಪಲಾಕ ನಂಗೆ ಅದೇ ಎಲ್ಲರೂ ಅದ್ದಿತ್ತು, ಮನೆ ಕ್ಲೀನ್ ಮಾಡಿತ್ತು, ಎಲ್ಲರ ಜೊತೆ ಕೂಡಿತ್ತು,
ಬಲ್ಲೆ ಮನೆಗೆ ಪೋಯ್ತು ಅಲ್ಲಿ ಬೊಳ್ಚೆ ಬೆಚ್ಚಿತ್ತು ಎಲ್ಲರೂ ಕೂಡಿ ಆಡಿತ್ತು ಪೆರಿಯಂಗಡ ಕಾಲು ಪುಡ್ಚಿತ್ತು ಅನ್ನನೆ ನಂಗಡೆ ದೇವ ಬಪ್ಪ ಆ ದೇವಡ ಕೂಟಿತ್ತು ನಂಗೆ ಪೋಯ್ತು ಕದಡ್ತಿತ್ತು ಬಲ್ಲೆ ಮನೆಗೆ ಬಪ್ಪಂಜಿ ಪುನಃ ಇದು ನಂಗಡ ಅಂಬಲ್ಲ ಇಲ್ಲಿ ನಂಗೆ ಕೂಡಿ ಆಡಿತ್ತು ಇದರ ಮೇಲೆ ಪೋಯ್ತು ಮನೇಲಿ ನಂಗೆ ತಂಬುಟ್ಟು ಮಾಡಿತ್ತು ಮೀದಿ ಬೆಚ್ಚಿತ್ತು ಆಚರಣೆ ಮಾಡುವ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.